ಇನ್ನು ಎಲೆಕ್ಟ್ರಿಕ್ ಬೈಕನ್ನು ಸರಿಯಾಗಿ ರಿಪೇರಿ ಮಾಡಿಕೊಟ್ಟಿಲ್ಲ ಅಂತ ಇಲ್ಲೊಬ್ಬ ಭೂಪ ಇಡೀ ಶೋರೂಮ್ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಎಲೆಕ್ಟ್ರಿಕ್ ಬೈಕ್ ರಿಪೇರಿ ಮಾಡಿಲ್ಲ ಅಂತ ಶೋರೂಮ್ಗೆ ಬೆಂಕಿ. ಕಲಬುರಗಿಯ ಹುಮನಾಬಾದ್ ರಸ್ತೆಯಲ್ಲಿರ್ತಕ್ಕಂಥ ಶೋರೂಮ್ ಇದು. ಯಾರೋ ಮೊಹಮ್ಮದ್ ನದೀಮ್ ಅಂತ ಆ ವ್ಯಕ್ತಿ ಏನು ಮಾಡಿದ್ದಾನೆ, ತನ್ನ ಎಲೆಕ್ಟ್ರಿಕ್ ಬೈಕನ್ನು ಕೊಟ್ಟಿದ್ದಾನೆ, ಸರಿಯಾಗಿ ರಿಪೇರಿ ಮಾಡಿಕೊಡಿ ಅಂತ, ಮಾಡಿಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿ ಶೋರೂಮ್ ಸಿಬ್ಬಂದಿಯೊಂದಿಗೆ ಜಗಳ ಆಡಿದ್ದ. ಆಮೇಲೆ ಏನು ಮಾಡಿದ್ದಾನೆ, ಪೆಟ್ರೋಲ್ ತಂದು ಇಡೀ ಶೋರೂಮ್ಗೆ ಬೆಂಕಿ ಹಚ್ಚಿಬಿಟ್ಟಿದೆ. ಆರೋಪಿಯನ್ನೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಪರವಾಗಿಲ್ಲ. ಇಡೀ ಶೋರೂಮ್, ಅದರೊಳಗಡೆ ಎಷ್ಟು ವೆಹಿಕಲ್ಸ್ ಇದ್ವೋ, ಎಷ್ಟು ಹೊಸ ವೆಹಿಕಲ್ಸ್ ಇದ್ವೋ ಗೊತ್ತಿಲ್ಲ. ಯಾವುದೋ ಓಲಾ ಶೋರೂಮ್, ಅದು ಓಲಾ ಎಲೆಕ್ಟ್ರಿಕ್ ಗಾಡಿ. ಇಂಥವರು ಇರ್ತಾರೆ ನೋಡಿ ಭೂಮಿ ಮೇಲೆ. ಈಗ ಅಲ್ಲಾಗಿರ್ತಕ್ಕಂಥ ಲಾಸ್ ಎಷ್ಟು, ಆ ಶೋರೂಮ್ಗಾಗಿರೋ ಲಾಸ್. ಇವ್ರು ಒಂದು ಬೈಕ್ ರೆಡಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಏನು ಕೆಲವರೆಲ್ಲ ತೀರಾ ಮೆಂಟಲ್ ಥರ ಬಿಹೇವ್ ಮಾಡ್ತಾರೆ, ಅಥವಾ ಇನ್ನೇನಾದರೂ ಹಳೆ ವೈಷಮ್ಯಗಳಿದ್ವೋ ಅದು ಗೊತ್ತಿಲ್ಲ. ಎಲ್ಲ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ. ಬೈಕ್ ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂದರೆ ಮಾಡಿಕೊಡಪ್ಪ ಅಂತ ಕೊಡಬೇಕು ಇನ್ನೊಂದು ಸರ್ತಿ. ಅಷ್ಟು ಇಲ್ಲ ಅಂದರೆ ಕಂಪ್ನಿ ಕಂಪ್ಲೇಂಟ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಗಾಡಿ ಸರಿಯಾಗಿ ರಿಪೇರಿ ಮಾಡಿಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ನಡ್ಕೊಂಡಿರೋದು ಆ ವ್ಯಕ್ತಿ, ಅಥವಾ ಮಾನಸಿಕ ಅಸ್ವಸ್ಥನ? ಇಲ್ಲ, ಗಾಡಿ ಸರಿಯಾಗಿ ರಿಪೇರಿ ಮಾಡಿಕೊಟ್ಟಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಈ ರೀತಿಯಾಗಿ ಏನಂದ್ರೆ ಇಡೀ ಶೋರೂಮ್ಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಕಲಬುರಗಿಯ ಒಂದು ಹುಮ್ನಾಬಾದ್ನ ಬಳಿ ಇರುವಂತಹ ಓಲಾ ಶೋರೂಮ್ ನಲ್ಲಿ ನಡೆದಿದೆ. ಏನಂದ್ರೆ ಕಳೆದ 1 ತಿಂಗಳ ಹಿಂದೆ ಏನಂದ್ರೆ ನದೀಮ್ ಎಂಬ ವ್ಯಕ್ತಿ ಏನಂದ್ರೆ ಆ ಒಂದು ಎಲೆಕ್ಟ್ರಿಕಲ್ ಬೈಕ್ ಅನ್ನು ಖರೀದಿ ಮಾಡಿರ್ತಾನೆ. ಖರೀದಿ ಮಾಡಿದ ಕೇವಲ 1 ದಿನಕ್ಕೆ ಆ ಬೈಕ್ ಸಂಪೂರ್ಣವಾಗಿ ಕೆಟ್ಟು ಹೋಗಿರುತ್ತೆ. ಸೊ ಆ ಸಮಯದಲ್ಲಿ ಶೋರೂಮ್ಗೆ ತಂದಂತ ಸಂದರ್ಭದಲ್ಲಿ 1 ದಿನದಲ್ಲಿ ರಿಪೇರಿ ಏನೋ ಮಾಡಿಕೊಟ್ಟಿರ್ತಾರೆ. ಅದಾದ ಬಳಿಕ ಪದೇ ಪದೇ ಆ ಒಂದು ಬೈಕ್ ಕೆಡ್ತಾ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ನಿನ್ನೆ ಏನಂದ್ರೆ ಮಾಲೀಕ ಹಾಗೂ ಶೋರೂಮ್ ಮಾಲೀಕ ಹಾಗೂ ನದೀಮ್ ನಡುವೆ ಏನಂದ್ರೆ ವಾಗ್ವಾದ ನಡೆದಿದೆ. ಪ್ರತಿ ಬಾರಿ ಕೂಡ ಶೋರೂಮ್ಗೆ ತರೋದು ಮತ್ತು ಬೈಕ್ ರಿಪೇರಿ ಮಾಡ್ಕೊಂಡು ಹೋಗೋದಾಗ್ತಾ ಇದೆ, ಆದ್ರೆ ಬೈಕ್ ಮಾತ್ರ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಈ ವೇಳೆ ವಾದ ಪ್ರತಿವಾದ ಜೋರಾಗಿದೆ. ಸೊ ಮೊದಲಿಗೆ ಏನಂದ್ರೆ ಈ ಶಾರ್ಟ್ ಸರ್ಕ್ಯೂಟ್ ಅಂತ ಸಂದರ್ಭದಲ್ಲಿ ಅಂದ್ರೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಹತ್ತಿರ್ಬೋದು ಅಂತ ಹೇಳಿ ಎಲ್ಲರೂ ತಿಳ್ಕೊಂಡ್ರು. ಆದ್ರೆ ಚೌಕ್ ಪೊಲೀಸರು ಯಾವಾಗ ಆ ಒಂದು ಸ್ಥಳ ಮಹಜರ್ ಮಾಡ್ತಾರೋ ಆ ವೇಳೆ ಏನಂದ್ರೆ ಯಾರೋ ಕಿಡಿಗೇಡಿಗಳೇ ಈ ಒಂದು ಬೆಂಕಿ ಹಚ್ಚಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದ್ದು. ಸದ್ಯ ನದೀಮ್ನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.